ನಮಸ್ಕಾರ ಎಲ್ರು. ಜೋರಾಗಿ ಹೇಳು. ಜೋರಾಗಿ. ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ಕನ್ನಡಕ ಹಾಕೊಂಡಿದ್ಯಾ? ಯಾರ್ದಿದು? ಡ್ಯಾಡಿ. ನಾನು ಜಾಸ್ತಿ ತೋರಿಸ್ತಾ ಇಲ್ಲ ನನ್ನ ವೀಡಿಯೋಸಲ್ಲಿ ಅಲ್ವಾ, ನೋಡಿ ಮೊದಲೆಲ್ಲ ತುಂಬ ನೋಡಿದ್ದೀರಾ. ಇವತ್ತು ತೋರಿಸ್ತಾ ಇದ್ದೀನಿ. ಭಾರಿ ಸ್ಟೈಲ್ ರಾಜ ಆಗ್ಬಿಟ್ಟಿದ್ದಾನೆ. ಆಮೇಲೆ ಏನು ಮಾಡಿದ್ದೆ ಅಂದರೆ ಮೊನ್ನೆ ನೀವೇನು ಕಮೆಂಟ್ ಮಾಡಿದ್ರೆ ಅದಕ್ಕೆಲ್ಲ ನಾನು ಉತ್ತರ ಕೊಟ್ಟು ವೀಡಿಯೋ ಮಾಡ್ತೀನಿ. ಸೊ ಒಂದು ರೊಟೀನ್ ಆಗಿರ್ಬೋದು, ಹೇಗೆ ಏನು ಮ್ಯಾನೇಜ್ ಮಾಡ್ತೀನಿ ಅಂತೆಲ್ಲ ತಿಳಿಸ್ತೀನಿ ಇವತ್ತಿನ ಒಂದು ವೀಡಿಯೋದಲ್ಲಿ. ಸೊ ವೀಡಿಯೋನ ಸ್ಕಿಪ್ ಮಾಡಿದೆ, ಕೊನೆ ತನಕ ನೋಡಿ. ಆಮೇಲೆ ಮೊನ್ನೆ ಏನು ಮಾಡಿದ್ದಾನೆ ಅಂತಂದರೆ, ಸ್ಕೂಲಿಂದ ವ್ಯಾನ್ ಬಂದಾಗ ಯೂಶಲಿ ಅವನೇ ನಾನು ನೋಡ್ತಾ ಇರ್ತೀನಿ, ಹಾಕೊಂಡು ಬಂದ್ಬಿಡ್ತಾನೆ, ಕೆಳಗೆ ಬಿಡ್ತಾರೆ ವ್ಯಾನು, ಹಾಕೊಂಡು ಬರ್ತಾನೆ ಅವನೇ. ಸೊ ಮೊನ್ನೆ ಏನು ಮಾಡಿದ್ದಾನೆ ಅಂತಂದರೆ, ಸ್ಕೂಲಿಂದ ಬಂದಮೇಲೆ ಮನೆಗೆ ಬಂದಿಲ್ಲ ಅವನು. ಎಲ್ಲೋಗಿದ್ದೆ? ಓಕೆ ಅನ್ಸತಿ ಹೋಗಲ್ಲ ಮಮ್ಮಿ ಅಂತ ಹೇಳ್ಬೇಕು. ಹೋಗಲ್ಲ ಅಮ್ಮ. ಕೂದಲು ಯಾರಿಗೆ ಕೊಟ್ಟಮ್ಮ ನೀನು? ತಿರುಪತಿ ಮಾಮಿಗೆ ಕೊಟ್ಟ ಕೂದಲು. ಜಾಣ ಮಮ್ಮಿ ತಾತ ಹೇಳ್ತು ತಿರುಪತಿ ಹೋಗೋದಲ್ಲಿ ಬಂದೆ ನೀನು. ರೊಟ್ಟಿನಾ ಇಡ್ಲಿನಾ? ಇಡ್ಲಿ ತಿನ್ಕೊಂಡ್ ಬಂದಿದ್ದಾನೆ. ಸೊ ಬೆಳಗ್ಗೆ ಹೊಟ್ಟೆ ತುಂಬ ಇಡ್ಲಿ ತಿಂದಿದ್ದಾಯ್ತು. ಇವಾಗ ನಾನೇನು ಹಾಲೇನು ಕೊಡಕ್ಕೆ ಹೋಗಲ್ಲ. ಬಾಕ್ಸಿಗೆ ನೋಡ್ತಿದ್ದೀರಲ್ಲ, ಚಪಾತಿ ಹಿಟ್ಟು ತೊಗೊಂಬಂದು ನೆಲಕ್ಕೆ ಹಾಕಿ ಒರೆಸಿತಾ ಇದ್ದಾನೆ. ನಾನು ಮನೆಯೆಲ್ಲ ಒರೆಸಿದ್ದೀನಿ. ಇವೆಲ್ಲ ಭಾರಿ ಒಂದು ನನಗೆ ಬೇಡಪ್ಪ ಚಪಾತಿ. ಹಾಯ್ ಎವ್ರಿವನ್, ಎಲ್ರಿಗೂ ವೆಲ್ಕಮ್ ಬ್ಯಾಕ್ ನನ್ನ ಚಾನಲ್ಗೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋಗೆ ತಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ. ವೀಕ್ಷಕರೇ, ಇವತ್ತಿನ ವಿಡಿಯೋ Q&A. ಒಬ್ಬರು ವ್ಯೂವರ್ ಬಂದು ನನಗೆ ಸಾಕಷ್ಟು ಕಮೆಂಟನ್ನು ಕೇಳಿದ್ದಾರೆ, ಜಾಸ್ತಿ ಯೋಹಿತ್ ರಿಲೇಟೆಡ್ ಆಗಿದೆ. ನಾನು ಟ್ರೈ ಮಾಡಿದೆ, ಅವನ ಜೊತೆಗೆ ಸಾಧ್ಯ ಆಗುತ್ತಾ ಇದನ್ನು ವ್ಲಾಗ್ ರೂಪದಲ್ಲಿ ಮಾಡಿ ಶೇರ್ ಮಾಡೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿದ್ದೆ. ಬಟ್ ಸಾಧ್ಯ ಆಗಲಿಲ್ಲ. ಹಾಗಾಗಿ ನಾನು ವಿಡಿಯೋ ಮಾಡಿ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ಈ ಯೋಹಿತ್ ವಯಸ್ಸು ಅಂದರೆ pre-KG ಸ್ಕೂಲ್ಗೆ ಹೋಗೋ ಮಕ್ಕಳಿದ್ದಾರೆ, ಅಥವಾ ಅಪ್ಕಮಿಂಗ್ ಇಯರಲ್ಲಿ ನೀವು ಕಳಿಸ್ತೀರಾ ಅಂತಂದರೆ ನಿಮಗೆ ಈ ವಿಡಿಯೋ ಹೆಲ್ಪ್ ಆಗಬಹುದು. ತೇಜಸ್ವಿನಿ ಅನ್ನೋರು ಕಮೆಂಟ್ ಮಾಡಿದ್ದಾರೆ. ಏನಂತಂದರೆ, ಒಂದಷ್ಟು ಕ್ವಶನ್ಸ್ ಇತ್ತು, ಪ್ಲೀಸ್ ರಿಪ್ಲೈ ಮಾಡಿ ಅಂತ ಕೇಳಿದರು. ಏನಂತಂದರೆ, ಯೋಹಿತ್ ಸ್ಕೂಲ್ ಫೀಸ್ ಇಯರ್ಲಿ ಎಷ್ಟು ಎಕ್ಸ್ಪೆನ್ಸ್ ಆಯಿತು ಅಂಥೇಳಿ. ಯೋಹಿತ್ ಸ್ಕೂಲ್ ಫೀಸ್ ಬಂದು 25,000 ವರ್ಷಕ್ಕೆ. ಬುಕ್ಕು ವಿತ್ ಬುಕ್, ಯೂನಿಫಾರ್ಮ್ ಮತ್ತು ಬುಕ್ಸ್ ಆಗಿರ್ಬೋದು, ಯೂನಿಫಾರ್ಮ್ ಆಗಿರ್ಬೋದು, ಮತ್ತು ಎಲ್ಲ ಸೇರಿಸಿ ಫುಲ್ ಎಲ್ಲ ಇನ್ಕ್ಲೂಡ್ ಆಗಿ 25,000 ಆಗಿತ್ತು. ಅಂದರೆ ನಾವೇ ಕರ್ಕೊಂಬರೋದು ಅಂಥೇಳಿ ಪ್ಲ್ಯಾನ್ ಮಾಡಿದ್ವಿ. ಆ್ಯಕ್ಚುಲಿ ಚಿನ್ಮಯ್ಗೆ ಈ ವರ್ಷ ಸ್ಕೂಲಿಗೆ ಸೇರಿಸ್ಬೇಕಾದ್ರೆ ಯೋಹಿತನ್ನು ಅದೇ ಸ್ಕೂಲ್ಗೆ JMVKಗೆ ಸೇರಿಸೋಣ ಅಂತೇಳಿ ಪ್ಲ್ಯಾನ್ ಮಾಡಿದ್ವಿ. ಬಟ್ ಆದರೆ ಅವನಿಗೆ ದೂರ ಆಗುತ್ತೆ, pre-KG ಇರೋದ್ರಿಂದ ಬೇಡ, ನೆಕ್ಸ್ಟ್ ಇಯರ್ ನೋಡೋಣ. ಮಧ್ಯಾಹ್ನಕ್ಕೆಲ್ಲ ಬಂದುಬಿಡ್ತಾನೆ ಅಲ್ವಾ, ಸಣ್ಣವನು ಬೇರೆ. ಬೆಳಗ್ಗೆ ಅಷ್ಟೊತ್ತಿಗೆ 7:30 ಒಳಗಡೆ ಚಿನ್ಮಯ್ ಮನೆ ಬಿಟ್ಟಿರಬೇಕು ಸ್ಕೂಲ್ಗೆ ಹೋಗೋದಕ್ಕೆ. ಸೊ ನಿದ್ದೆ ಮಾಡಬೇಕು ಈ ಟೈಮಲ್ಲಿ ಮಕ್ಕಳು ಚೆನ್ನಾಗಿ. ಅಟ್ಲೀಸ್ಟ್ ಡೇ ಟೈಮಲ್ಲಿ ಮಲಗಿಲ್ಲ ಅಂದರೂ ರಾತ್ರಿ ಟೈಮಲ್ಲಾದ್ರೂ ಚೆನ್ನಾಗಿ ನಿದ್ರೆ ಆಗಬೇಕು. ದೂರ ಬೇಡ ಅಂಥೇಳಿ ಆ ಒಂದು ಆ ಒಂದು ನಿರ್ಧಾರವನ್ನು ತೊಗೊಂಡಿದ್ದು. ಬಟ್ ಈ ವರ್ಷ ಆದರೂ ಸೇರಿಸೋಣ ಅಂಥೇಳಿ ಫೀಸನ್ನು ಕೇಳಿ ಶಾಕ್ ಆಯ್ತು. ಆ್ಯಕ್ಚುಲಿ ನಾವು ಫಸ್ಟ್ ಸ್ಟ್ಯಾಂಡರ್ಡಿಂದ ಅವನನ್ನು ಚಿನ್ಮಯ್ ಹೋಗೋ ಸ್ಕೂಲ್ಗೆ ಸೇರಿಸೋಣ ಅಂತ ನಾವು ನಿರ್ಧಾರ ತೊಗೊಂಡ್ವಿ. ಯಾಕಂದರೆ ಅಷ್ಟೊತ್ತು ಸ್ವಲ್ಪ ದೊಡ್ಡವನಾಗಿರ್ತಾನೆ, ಹೋಗಿ ಬರೋದಕ್ಕೂ ಸರಿ ಹೋಗುತ್ತೆ, ಚಿನ್ಮಯ್ ಕೂಡ ಇರ್ತಾನೆ ಆ ಸ್ಕೂಲಲ್ಲಿ ಅಂತೇಳಿ. ಎಕನಾಮಿಕ್ ಇಯರ್ ಸೇರಿಸೋಣ ಅಂತ ಹೇಳಿ ಕೇಳಿದ್ದಕ್ಕೆ LKGಗೆ ಅವನು ಈ ಸಲ pre-KG ಹೋಗ್ತಿರೋದು. LKGಗೆ ಕೇಳಿದ್ರೆ ಚಿನ್ಮಯ್ ಸ್ಕೂಲ್ದು ಆ್ಯಕ್ಚುಲಿ CBSE ರಿಜಿಸ್ಟ್ರೇಷನ್ ಆಗಿರಲಿಲ್ಲ. ಬಟ್ ಸಿಲೆಬಸ್ ಎಲ್ಲ ತುಂಬ ಅದೇ ಥರನೇ ಫಾಲೋ ಮಾಡ್ತಿದ್ರು. ಸಾಕಷ್ಟು ಇನ್ಕ್ಲೂಡ್ ಆಗುತ್ತೆ ಅವ್ರದ್ದು. ಅಬ್ಯಾಕಸ್ ಇರುತ್ತೆ, ರೋಬೋಟಿಕ್ಸ್ ಇರುತ್ತೆ, ಇನ್ನೂ ಸಾಕಷ್ಟು ಇದೆ ಚಿನ್ಮಯ್ ಸ್ಕೂಲಲ್ಲಿ. ಸೊ ಕೇಳೋಣ ಅಂತಂದರೆ 1,40,000 1,40,000 ಆಗಿದೆ ಫೀಸ್. ಈ ವರ್ಷ CBSE ರಿಜಿಸ್ಟ್ರೇಷನ್ ನಂಬರ್ ಬೇರೆ ಬಂತಲ್ಲ, ಸೊ ದಟ್ಸ್ ವೈ ಅವರು ಫೀಸನ್ನು ಕೂಡ ಜಾಸ್ತಿ ಮಾಡಿದ್ದಾರೆ. ನಾವು ನೋಡೋಣ ಈ ವರ್ಷ ಆದರೂ ಸೇರಿಸೋಣ ಅಂತ ಅಂದ್ಕೊಂಡ್ವಿ. ಬಟ್ ದುಡ್ಡನ್ನು ಬಿಟ್ಟು ಇನ್ನೊಂದು ವೇನಲ್ಲಿ ಯೋಚನೆ ಮಾಡಿದ್ರು ದೂರ ಇದೆ ಸ್ಕೂಲು. ಸೊ ಹಾಗಾಗಿ ಅವ್ನು ಫಸ್ಟ್ ಸ್ಟ್ಯಾಂಡರ್ಡಿಂದನೇ ಅವ್ರ ಅಣ್ಣ ಹೋಗೋ ಸ್ಕೂಲಿಗೆ ಹಾಕೋಣ, ಇವಾಗ ಸಾಕು ಬೇಸಿಕ್ಕಿಗೆ ಚೆನ್ನಾಗಿದೆ ಅಂತೇಳಿ. ಯಾಕಂದರೆ ಸ್ಕೂಲ್ ಚೆನ್ನಾಗಿಲ್ಲ ಅಂದರೆ ನಾವು ಆಪ್ಷನ್ ತೊಗೊಳ್ತಿರ್ಲಿಲ್ಲ, ಖಂಡಿತವಾಗ್ಲೂ ಸೇರಿಸೇ ಬಿಡ್ತಿದ್ವಿ. ಬಟ್ ಯೋಹಿತ್ ಹೋಗ್ತಿರೋ ಸ್ಕೂಲ್ ಚೆನ್ನಾಗಿದೆ ಹೇಳಬೇಕು ಅಂದರೆ. ಸೊ ನಾವು ಸ್ಯಾಟಿಸ್ಫೈ ಆಗಿದ್ದೀವಿ. ಮಕ್ಕಳಿಗೆಲ್ಲ ನೋಡಿ, ಬೇಸಿಕ್ಕಿಗೆ ಅಂದರೆ pre-KG LKG UKG ಇದಕ್ಕೆಲ್ಲ ನಾವು ಚಿನ್ಮಯ್ಗೆ 1 ಲಕ್ಷ ಕಟ್ಟಿದ್ದೀವಿ. ಅವನನ್ನ SSRVM ಸ್ಕೂಲಲ್ಲಿ 6 ವರ್ಷ ಓದಿಸಿರೋದು. ಸೊ ಚೆನ್ನಾಗಿದೆ, ಫೌಂಡೇಶನ್ ಚೆನ್ನಾಗಿದೆ, ಅದರಲ್ಲಿ ಮಾತೇ ಇಲ್ಲ. ಬಟ್ ತೀರಾಮಾನ ಅವಶ್ಯಕತೆ ಇಲ್ಲ. ಬೇಸಿಕ್ಕಿಗೆ ಒಂದು ಒಳ್ಳೆ ಸ್ಕೂಲ್, ಪುಟ್ಟು ಸ್ಕೂಲ್ ಆದರೂ ಪರವಾಗಿಲ್ಲ, ಚೆನ್ನಾಗಿ ಹೇಳ್ಕೊಡ್ತಾರೆ ಅಂತಂದರೆ ಖಂಡಿತವಾಗ್ಲೂ ನಾವು ಕಳಿಸ್ಬಹುದು.
ಇಲ್ಲಿ 25,000 ತೊಗೊಂಡ್ರು ಕೂಡ ತುಂಬಾ ಚೆನ್ನಾಗಿದೆ, ಎಜುಕೇಷನ್ ಚೆನ್ನಾಗಿದೆ, ಬೇಸಿಕ್ ಎಲ್ಲ ತುಂಬ ಚೆನ್ನಾಗಿ ಹೇಳ್ಕೊಡ್ತಾ ಇದ್ದಾರೆ. ಆ್ಯಂಡ್ ಅಲ್ಲಿಂದ ನಾವು ಬಂದಮೇಲೆ ಆ್ಯಕ್ಚುಲಿ ನಾವು ಮನೆ ಶಿಫ್ಟ್ ಮಾಡಿದ್ವಿ ನಿಮ್ಗೆ ಗೊತ್ತಿರೋ ಹಾಗೆ. ಮನೆ ಶಿಫ್ಟ್ ಆದಮೇಲೆ ಸೊ ಯೋಹಿತನ ಕರ್ಕೊಂಡೋಗೋದು ಕರ್ಕೊಂಬರೋದು ಬೆಳಗ್ಗೆ ಡೇ ಟೈಮಲ್ಲಿ ಇಲ್ಲ ಅಪ್ಪ ಇಲ್ಲ ನಮ್ಮ ಹಸ್ಬೆಂಡ್ ಬಿಡ್ತಾರೆ, ಬಟ್ ಆ ಕಡೆಯಿಂದ ಕರ್ಕೊಂಬರೋದು ಆ ಟೈಮಿಗೆ ಯಾರೂ ಇರಲ್ಲ. ಆ್ಯಂಡ್ ನಮ್ಮ ಅಪ್ಪನ ಮೇಲೂ ಕೂಡ ಡಿಪೆಂಡ್ ಆಗೋಕ್ಕಾಗಲ್ವಲ್ಲ, ಅವ್ರಿಗೂ ಕೂಡ ಏಜ್ ಆಗಿದೆ ಅಂತ ಹೇಳಿ ನಾವೇನು ಮಾಡಿದ್ವಿ, ಆ ಕಡೆಯಿಂದ ಬರಬೇಕಾದ್ರೆ ಸ್ಕೂಲ್ ವ್ಯಾನ್ ಅವ್ರಿಗೆ ಹೇಳಿದ್ವಿ, ಅದು ಎಕ್ಸ್ಟ್ರಾ ಫೀಸ್ ಇನ್ಕ್ಲೂಡ್ ಆಯಿತು. ಸೊ ಓವರಾಲ್ ಹೇಳಬೇಕು ಅಂದರೆ ಸೊ ಮಧ್ಯದಲ್ಲಿ ಅದು ಇದು ಎಕ್ಸ್ಪೆನ್ಸಸ್ ಬರ್ತಾ ಇರುತ್ತೆ ಬಿಡಿ. ಸೊ ಅದನ್ನೆಲ್ಲ ಬಿಟ್ಟು ಒಂದು 30,000 ಪ್ರಿ ಕೆ ಜಿಗಾಯಿತು. ನೆಕ್ಸ್ಟ್ ಇಯರ್ ಗೊತ್ತಿಲ್ಲ ಎಷ್ಟಾಗುತ್ತೆ ಅಂಥೇಳಿ. ಈ ಇಯರು ಪ್ರಿ ಕೆ ಜಿಗೆ 30,000 ಫೀಸನ್ನು ಕಟ್ಟಿದ್ದೀವಿ. ಸೊ ನಿಮ್ಮ ಒಂದು ಮೊದಲನೇ ಕಮೆಂಟಿಗೆ ರಿಪ್ಲೈನ ಕೊಟ್ಟಿದ್ದೀನಿ, ಉತ್ತರವನ್ನು ನೀಡಿದ್ದೀನಿ. ನೆಕ್ಸ್ಟ್ ಬಂದು ಯೋಹಿತ್ ಸ್ಕೂಲ್ಗೆ ಪೇರೆಂಟ್ಸ್ ಮೀಟಿಂಗ್ ಏನಾದರೂ ಇರುತ್ತಾ? ಸೊ ನಾನು ಅದಕ್ಕೆ ಆ್ಯಂಡ್ ಕ್ಲಾರಿಫೈ ಮಾಡ್ತೀನಿ, ಯಾಕೆ 1,40,000 ಅಂತ ಹೇಳಿ ಇಲ್ಲೆಲ್ಲ ಹಾಕಿದ್ದೆ. 1,40,000 ಫೀಸ್ ಅಂತಂದ ಪ್ರಿ ಕೆ ಜಿಗೆ ಅಥವಾ LKGಗೆ 1,40,000 ಫೀಸ್ ಅಂತೇಳಿ ಯಾಕೆ ತಮ್ನೇಲಲ್ಲಿ ಹಾಕಿದ್ದೆ ಅಂದರೆ, ಸೊ ಈ ಒಂದು ವಿಷಯ ನಡೀತು. ಸ್ಕೂಲ್ನ ನೆಕ್ಸ್ಟ್ ಇಯರ್ ನೋಡೋಣ, ಚೇಂಜ್ ಮಾಡೋಣ ಅಂತಂದಾಗ ಅವನು ಈಗ ಯೋಹಿತ್ ಹೋಗಿ ಚಿನ್ಮಯ್ ಟೈಮಿಗೆ ಬರೋ ಥರ ಇದ್ದಿದ್ರೆ ಮೇ ಬಿ ಈ ಇಯರ್ ನೋಡ್ತಾ ಇದ್ವಿ, ಬಟ್ ಅವ್ನು ಹೋಗಿ ಬೇಗನೆ ಬಂದುಬಿಡ್ತಾನೆ. ಸೊ ಅದಕ್ಕೆ ಈ ಇಯರು ಕೂಡ ನಾವು ಸ್ಕಿಪ್ ಮಾಡ್ತಾ ಇದ್ದೀವಿ. ಸೊ ಸೆಕೆಂಡ್ ಕಮೆಂಟ್ ಬಂದು ಯೋಹಿತ್ ಸ್ಕೂಲ್ಗೆ ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗ್ PTM ಇರುತ್ತಲ್ಲ, ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗ್ ಇದ್ದರೆ ನೀವು ಇಯರ್ಲಿ ಎಷ್ಟು ಸಲ ಮೀಟಿಂಗ್ ಅಟೆಂಡ್ ಮಾಡ್ತೀರಾ ಅಂತ ಕೇಳಿದ್ದಾರೆ. ನಾನು ಇಯರ್ಲಿ ಒಂದು ಸ್ಕಿಪ್ ಮಾಡೋದು ಅಥವಾ ಹೋಗೋಕ್ಕಾಗದೇ ಇರೋದು ಆ ಚಾನ್ಸೇ ಇಲ್ಲ, ಹೋಗ್ತೀವಿ. ಆ್ಯಕ್ಚುಲಿ ನನ್ನ ಒಂದು ಯೋಹಿತ್ ಸ್ಕೂಲ್ PTMಲ್ಲಿ ಫಸ್ಟ್ ಡೇ ಬಂದ್ಬಿಟ್ಟು ಟೀಚರ್ ಯೋಹಿತ್ ಬಗ್ಗೆ ಹೇಳಿದಾಗ ನಾನು ಅವನನ್ನು ವಹಿಸ್ಕೊಂಡು ಮಾತಾಡಿದ್ದೀನಿ. ಯೂಶ್ವಲಿ ಪೇರೆಂಟ್ಸ್ ಹೋಗಿ ಕಂಪ್ಲೇಂಟ್ ಮಾಡ್ತಿರ್ತಾರೆ ಕೆಲವರು, ನಮ್ಮ ಮಗು ಓದಲ್ಲ, ನೀವೇನು ಓದಿಸ್ತಾ ಇದ್ದೀರಾ. ನಮ್ಮ ಪ್ರಿ ಕೆ ಜಿ ಮಕ್ಕಳು ನಮಗೆ ಗೊತ್ತಿದೆ, ಯಾಕಂದರೆ ನಮ್ಮ ಚಿನ್ಮಯ್ ಬಂದು SSRVM ಸ್ಕೂಲಲ್ಲಿ ಓದಿದ್ದು. ಆ ಮಕ್ಕಳಿಗೆ ಒಂದು ಟೀಚಿಂಗ್ ಮೆಥಡಾಲಜಿ ಇರುತ್ತಲ್ಲ, ಸೊ ಅವರು ಆ ಟೀಚರ್ಸ್ ನಮಗೆ ಹೇಳ್ತಾ ಇದ್ರು. ಸೊ ಅವ್ನು ಫಸ್ಟ್ ಟೀಚರ್ ನೇಮ್ ಕೂಡ ನೆನಪಿದೆ, ಸೆಕೆಂಡ್ ಕ್ಲಾಸ್ಗೆ ಯಾರಿಗಿದ್ರು, ಥರ್ಡ್ ಬಂದಾಗ ಯಾರಿದ್ರು, ಫೋರ್ತ್ ಇಯರ್. ಆ ಎಜುಕೇಷನ್ ಮೆಥಡೇ ಬೇರೆ ಇರುತ್ತೆ, ಬಟ್ ಅಲ್ಲಿ ತುಂಬಾ ಹೈಕ್ ಮಾಡಿಬಿಟ್ರು ಫೀಸ್. ಹಾಗಾಗಿ ನಾವು ಇಬ್ಬರು ಮಕ್ಕಳು ಅಂತೇಳಿ ಪ್ಲ್ಯಾನ್ ಮಾಡಿ JMVKಗೆ ಸೇರಿಸಿದ್ವಿ. ಬಟ್ JMVKಲ್ಲೂ ಕೂಡ ತುಂಬ ಚೆನ್ನಾಗಿದೆ ಎಜುಕೇಷನ್. ಸೊ ಅದು ಚೆನ್ನಾಗಿ ಒಳ್ಳೆ ಎಜುಕೇಷನ್ನ ಕೊಡ್ತಾ ಇದ್ದಾರೆ. ಸೊ PTM ಇಬ್ಬರು ಮಕ್ಕಳದು ಕೂಡ ಮಿಸ್ ಮಾಡಲ್ಲ. ಸೊ ನಾನಂತೂ ಮಿಸ್ ಮಾಡದೆ ಹೋಗ್ತೀನಿ. ನಮ್ಮ ಹಸ್ಬೆಂಡ್ ಬರೋಕ್ಕಾಗಲಿಲ್ಲ ಅಂತಂದರೂ ನಾನಂತೂ ಹೋಗ್ತೀನಿ. ದೊಡ್ಡ ಒಂದು PTM ಇದ್ದಾಗ ನಮ್ಮ ಹಸ್ಬೆಂಡ್ ಆಲ್ಮೋಸ್ಟ್ ಅಲ್ಲಿ ಅಟೆಂಡ್ ಮಾಡ್ತಾರೆ. ಸೊ ನಾವು ತುಂಬ ಏನು ಮಕ್ಕಳು ಅಂತಂದರೆ ಈಗ ಯೋಹಿತಂದು ಅಂದರೆ ತುಂಬ ಅಷ್ಟೊಂದು ಏನಾದರೂ ಎಕ್ಸ್ಟ್ರಾ ಆ್ಯಕ್ಟಿವಿಟೀಸ್ ಏನಾದರೂ ಪಾಯಿಂಟ್ಸು ಏನಾದರೂ ತಿದ್ಕೊಳ್ಳೋದಿತ್ತು, ಮಗುವಿನ ಬಿಹೇವಿಯರಲ್ಲಾಗಿರ್ಬೋದು, ಆ ಥರ ಏನಾದರೂ ಇದ್ದಾಗ ಅಕ್ಸೆಪ್ಟ್ ಮಾಡ್ತೀವಿ. ಬಟ್ ಪ್ರಿ ಕೆ ಜಿ ಫಸ್ಟು PTMಲ್ಲೇ ಮಗು ಹಿಡಿಯಲ್ಲ, ಬರೆಯಲ್ಲ. ಸೊ ನಾವು ಅದನ್ನು ಪ್ರಾಕ್ಟೀಸ್ ಮಾಡಬೇಕು. ಸೊ ನಾನು ತುಂಬ ಫೋರ್ಸ್ ಮಾಡಲ್ಲ ಮಗುಗೆ. ಒಂದು ರೀತಿ ಈ ವರ್ಷ ಹೋಗಿರೋದು ಸ್ಕೂಲ್ಗೆ, ಅದು ಒಂದು ರೀತಿ ಎಜುಕೇಷನ್ ಅಂದರೆ ಅದಕ್ಕೊಂಥರ ಒತ್ತಡ ಅಂತ ಅನಿಸ್ಬಾರ್ದಲ್ವ. ಸೊ ನಾನು ದೊಡ್ಡವನಿಗೂ ಅಷ್ಟೇ ಪ್ರೆಷರೇ ಹಾಕಿಲ್ಲ. ಅವನು ಹೆಂಗೆ ರೆಡಿ ಆಗಿದ್ದಾನೆ ಅಂದರೆ ನಾನು ಪ್ರತಿಯೊಂದನ್ನು ನಾನು ಹೇಳಬಾರ್ದು ಅನ್ಕೋತೀನಿ. ಅವ್ನು ಸೆಲ್ಫ್ ಸ್ಟಡಿ ಮಾಡ್ಕೊಳ್ಳೋಕೆ ಶುರು ಮಾಡಿದ್ದಾನೆ. ಏನಾದ್ರು ಡೌಟ್ಸ್ ಇದ್ದಾಗ ನನ್ನನ್ನು ಕೇಳ್ತಾನೆ. ಆ್ಯಕ್ಚುಲಿ ಇದು ಗುಡ್, ಮಕ್ಕಳಿಗೆ ಬರಬೇಕು, ಅದು ನಾವು ಓದಬೇಕು ಅನ್ನೋದು ಅವ್ರಿಗೆ ಬರಬೇಕು. ನಾವು ತುಂಬ ಫೋರ್ಸ್ ಮಾಡಬಾರ್ದು. ಆ್ಯಂಡ್ ಅದು ಸ್ಕೂಲ್ಗೆ ಹೋಗ್ತಾರಲ್ಲ ಮಕ್ಕಳು, ಅವ್ರಿಗೆ ಕಾಂಪಿಟೇಷನ್ ಮೈಂಡ್, ಸೊ ಇದೆಲ್ಲ ಬಂದೇ ಬರುತ್ತೆ. ವೆಯ್ಟ್ ಮಾಡಬೇಕು ನಾವು. ಪ್ರಿ ಕೆ ಜಿ ಮಕ್ಕಳಿಗೆಲ್ಲ ತುಂಬ ಪ್ರೆಷರ್ ಹಾಕ್ಬಾರ್ದು ಸ್ಟಾರ್ಟಿಂಗಲ್ಲೇ. ದಿಸ್ ಆಲ್ ಈಸ್ ಮೈ ಒಪಿನಿಯನ್. ಇದೆಲ್ಲ ನನ್ನ ಒಪಿನಿಯನ್. ನನ್ನ ಒಂದು ಒಪಿನಿಯನ್ನ ನಾನು ಶೇರ್ ಮಾಡ್ತಾ ಇದ್ದೀನಿ ಪೇರೆಂಟಾಗಿ. ಸೊ ಥರ್ಡ್ ಸೆಕೆಂಡ್ ಕಮೆಂಟಿಗೂ ಕೂಡ ಉತ್ತರ ಕೊಟ್ಟಿದ್ದೀನಿ. ಯಾವುದನ್ನು ಕೂಡ ಮಿಸ್ ಮಾಡಲ್ಲ. ಇಯರ್ಲಿ ಎವ್ರಿ ಮಂತ್ ಅಥವಾ ಈ ಒಂದು ಟೆಸ್ಟ್ ಅಥವಾ ಏನಾದರೂ ಸ್ಮಾಲ್ ಟೆಸ್ಟ್ ಆಗ್ತಾರೆ ಅವ್ರಿಗೆ, ಕಲರಿಂಗು, ಮ್ಯಾಚ್ ಮಾಡೋದು, ಈ ಥರ ಎಲ್ಲ ಕೊಡ್ತಾರೆ ಕೆಲವೊಂದು ಆ್ಯಕ್ಟಿವಿಟೀಸ್ ಎಲ್ಲ. ಅದೆಲ್ಲ ಚೆನ್ನಾಗಿ ಮಾಡ್ತಿದ್ದಾನೆ. ಫಸ್ಟು ಹೋದಾಗ ಸ್ವಲ್ಪ ಹಿಂದೆ ಇದ್ದಾನೆ ಅಂತ ಹೇಳಿದರು ಸ್ಟಾರ್ಟಿಂಗ್ PTMಲ್ಲಿ, ಬಟ್ ಆಮೇಲೆ ತುಂಬ ಚೆನ್ನಾಗಿ ಪಿಕಪ್ ಆಗಿದ್ದಾನೆ ಅಂತ ಹೇಳಿದರು. ಓರಲಿ ಮಾತ್ರ ಆಸಮ್ ಆಗಿದ್ದಾನೆ. ಬಟ್ ರಿಟನ್ನು ಕಂಪೇರ್ ವಿತ್ ಅದರ್ ಸ್ಟೂಡೆಂಟ್ಸ್ ಕಂಪೇರ್ ಮಾಡಬಾರ್ದು. ಬಟ್ ಕಾಂಪಿಟೇಷನ್ ಇರುತ್ತಲ್ಲ, ಅದರ್ ಸ್ಟೂಡೆಂಟ್ಸ್ ಸ್ವಲ್ಪ ಇನ್ನು ಪುಷಪ್ ಕೊಟ್ಟರೆ ಇನ್ನೂ ಚೆನ್ನಾಗಿ ಓದ್ತಾನೆ. ಬಟ್ ನಾಟ್ ಬ್ಯಾಡ್, ತುಂಬ ಇಂಪ್ರೂವ್ ಆಗಿದ್ದಾನೆ. ಯೋಹಿತ್ ದಿನಚರಿ ಬಗ್ಗೆ ಮೀನ್ಸ್ ಫುಡ್, ಸ್ಲೀಪಿಂಗ್ ಪ್ಯಾಟರ್ನ್, ಆ್ಯಕ್ಟಿವಿಟೀಸ್, ರೀಡಿಂಗ್ ಯಾವ ಥರ ಮೇಂಟೈನ್ ಮಾಡ್ತೀರಾ ಸ್ಕೂಲ್ಗೆ ಹೋಗಬೇಕಾದ್ರೆ ಅಂತ ತಿಳಿಸಿ.
ಯೋಹಿತ್ ದಿನಚರಿ ಬಗ್ಗೆ ಹೇಳಬೇಕು ಅಂದರೆ ರೊಟೀನ್ ಅನ್ನೋದು ಎಲ್ಲರಿಗೂ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಅದರಲ್ಲೂ ಕೂಡ ನಾನು ನನ್ನ ಒಂದು ಮುಖ್ಯವಾಗಿ ಮೆಂಟಲ್ ಹೆಲ್ತ್ ಕಡೆ ಗಮನ ಕೊಟ್ಕೊಂಡು ನನಗೂ ಅಂತ ಒಂದಿಷ್ಟು ಸಮಯ ಮೀಸಲಿಟ್ಕೊಂಡು ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ಕಂಟೆಂಟ್ ಮಾಡಿ ಒಂದು ಒಳ್ಳೆ ಕಂಟೆಂಟ್ ಕಡೆ ಫೋಕಸ್ ಮಾಡ್ತಾ ವರ್ಕ್ ಮಾಡಿಕೊಂಡು ಒಬ್ಳು ಹೌಸ್ ವೈಫ್ ಆಗಿ ಎಲ್ಲವನ್ನ ಮ್ಯಾನೇಜ್ ಮಾಡೋದು ನಿಜಕ್ಕೂ ನನಗೆ ತುಂಬಾ ಚಾಲೆಂಜಿಂಗ್. ಬಟ್ ಆದರೂ ಕೂಡ ನಾನು ಎಲ್ಲೂ ಕೂಡ ಡಿಮೋಟಿವೇಟ್ ಆಗದೆ ತುಂಬಾ ಒಂದು ಮೋಟಿವೇಶನ್ನ ಇಟ್ಕೊಂಡು ಮಕ್ಕಳು ಅಂತ ಅನ್ನೋದೇ ನಾನು ಸುಮ್ಮನೆ ಹೇಳೋದಲ್ಲ, ಅವ್ರಿಗೆ ಅಂತ ಹೇಳಿ ಏನು ಮಾಡಬೇಕು ಅದನ್ನು ಒಬ್ಳು ತಾಯಿಯಾಗಿ ನಾನು ಮಾಡ್ತಾಯಿದ್ದೀನಿ. ಅವನ ಒಂದು ರೊಟೀನ್ ಹೇಗಿರುತ್ತೆ ಅಂದರೆ ಯೂಶ್ವಲಿ ಅವನು ಒಂದು ತಾತ ಮನೆಯಲ್ಲೇ ಜಾಸ್ತಿ ನಿದ್ದೆ ಮಾಡ್ತಾನೆ. ಬೆಳಗ್ಗೆ ಅವನ ಎದ್ದ ತಕ್ಷಣ ಸ್ನಾನವನ್ನು ಮಾಡಿಸಿ, ಅಲ್ಲಿ ಅಂಡೆ ಒಲೆ ನೀರಿರುತ್ತೆ, ಸೊ ಅಮ್ಮ ಅಂಡೆ ಒಲೆಯಲ್ಲಿ ನೀರು ಕಾಯಿಸಿ ಮಗುಗೆ ಸ್ನಾನ ಮಾಡಿಸಿ ಬೆಳಗ್ಗೆನೇ ಕರ್ಕೊಂಬಂದು ಬಿಡ್ತಾರೆ ಇಲ್ಲಿ. ಅವ್ರು ಇಲ್ಲಿ ಬಿಟ್ಟ ನಂತರ ಅವನಿಗೆ ನಾನು ತಿಂಡಿಯನ್ನು ತಿನ್ನಿಸಿ ಸ್ಕೂಲಿಗೆ ರೆಡಿ ಮಾಡಿ, ಸೊ ಹಾಗೆ ರೆಡಿ ಮಾಡ್ತಾ ಸ್ವಲ್ಪ ಓರಲ್ಲಿ ಕೆಲವೊಂದನ್ನು ಹೇಳ್ತಾ ಇರ್ತಾನೆ. ಸೊ ಅವನನ್ನು ರೆಡಿ ಮಾಡಿ ತಿಂಡಿ ತಿನ್ನಿಸಿ ನಮ್ಮ ಹಸ್ಬೆಂಡ್ ಜೊತೆಗೆ ಅವನು ಕೂಡ ಅವರು ಆಫೀಸ್ಗೆ ಹೋಗ್ಬೇಕಾದ್ರೆ ಅವನನ್ನು ಸ್ಕೂಲ್ಗೆ ಡ್ರಾಪ್ ಮಾಡಿ ಹೋಗ್ತಾರೆ. ಸೊ ಸ್ಕೂಲಿಂದ ಮಧ್ಯಾಹ್ನ 1 ಗಂಟೆಗೆಲ್ಲ ಮನೆಗೆ ಬರ್ತಾನೆ. ಮನೆಗೆ ಬಂದಮೇಲೆ ಅವ್ನಿಗೇನಾದ್ರು ತಿನ್ನೋದಕ್ಕೆ ಮಾಡಿ ಪ್ಲೇಟಿಗೆ ಹಾಕ್ಕೊಡ್ತೀನಿ. ಸೊ ಅವನೇ ತಿನ್ನಬೇಕು ಮಧ್ಯಾಹ್ನ ಟೈಮಲ್ಲಿ. ಸೊ ಮಧ್ಯಾಹ್ನ ಹೊತ್ತು ಅವನು ಸ್ವಲ್ಪ ಹೊತ್ತು ಟಿ ವಿ ನೋಡ್ಕೊಂಡು ಊಟ ಮಾಡ್ತಾನೆ. ಆಮೇಲೆ ಒಂದು ಊಟ ಆದಮೇಲೆ ಸ್ವಲ್ಪ ಹೊತ್ತು ನಿದ್ರೆ ಮಾಡಿಸ್ಬಿಡ್ತೀನಿ. 1 ಅವರ್ ಇಲ್ಲ 2 ಅವರ್ಸ್ ನಿದ್ದೆ ಮಾಡ್ತಾನೆ. ನಿದ್ದೆ ಮಾಡಿದ್ಮೇಲೆ ಸಂಜೆ ಟೈಮಿಗೆ ಸೊ ಅವನಿಗೆ ಸ್ವಲ್ಪ ಹೊತ್ತು ಓದೋದಕ್ಕೆ ಅಂತ ಹೇಳಿ 1 ಅವರ್ ಅಷ್ಟೇ. 1 ಅವರ್ದಲ್ಲಿ ಅವನ ಸ್ವಲ್ಪ ಆಟನೇ ಆಗುತ್ತೆ. 1 ಗಂಟೆಗಳ ಕಾಲ ಓರಲ್ ಆಗಿರ್ಬೋದು, ರಿಟರ್ನ್ ಆಗಿರ್ಬೋದು, ಏನಾದ್ರು ಹೋಮ್ವರ್ಕ್ ಕೊಟ್ಟಿರ್ತಾರೆ ಅವ್ನು ಡೈರಿ ಚೆಕ್ ಮಾಡೋದು. ಸೊ ಈ ಥರ 1 ಅವರ್ ಟೈಮ್ ಅನ್ನೋದಾಗುತ್ತೆ. ಆಮೇಲೆ ಸಂಜೆ ಮೇಲೆ ಸ್ವಲ್ಪ ಮಕ್ಕಳನ್ನ ಕರ್ಕೊಂಡು ರೇರ್ ಆ ಕಡೆ ಹೋಗೋದು ನಾನು, ಅಂದರೆ ಅಮ್ಮ ಮನೆ ಕಡೆ ಹೋಗೋದು. ಸೊ ಆದರೆ ಒಂದು ವಾಕ್ ಹೋಗ್ಬಿಟ್ಟು ಬರ್ತೀನಿ ಮಕ್ಕಳನ್ನ ಕರ್ಕೊಂಡು. ಇಲ್ಲ ಅಂತಂದರೆ ಮನೇಲೆ ಸ್ವಲ್ಪ ಇಬ್ಬರು ಮಕ್ಕಳು ಕೂಡ ಆಟ ಆಡ್ಕೊಂಡಿರ್ತಾರೆ. ನಾನು ಆದಷ್ಟು ಬೇಗ ಊಟ ಮಾಡಬೇಕು ಅಂತ ಹೇಳ್ತಾರಲ್ಲ, ಬೇಗನೆ ಅಡುಗೆ ಮಾಡಿಬಿಡ್ತೀನಿ ನಾನು. ಸೊ ಅಮ್ಮ ಬರ್ತಾರೆ ನಮ್ಮ ಮನೆಗೇ, ಬೇಗನೆ ಅಡುಗೆ ಮಾಡಿಬಿಡ್ತೀವಿ. ಆಮೇಲೆ ಬೇಗ ಊಟ ಮಾಡಿಸಿ ಹೇಗೇನೋ ಅವನು ತಾತ ಮನೆಗೆ ಹೋಗ್ತಾನೆ. ಪ್ರೆಸೆಂಟ್ ಈ ಥರ ನಡೀತಿದೆ ಯೋಹಿತ್ದು ರೊಟೀನ್. ಅದ್ರ ಮಧ್ಯೆ ನಾವು ಎಲ್ಲರೂ ಹೊರಗಡೆ ಹೋದಾಗ ಮಕ್ಕಳನ್ನ ಬಿಟ್ಟು ಹೋಗಲ್ಲ ಯೂಶ್ವಲಿ. ಅದೆಷ್ಟೇ ಏನೇ ಆಗಲಿ ನೋಡಿ ಕಲಿಯೋದು ತುಂಬ ಇರುತ್ತೆ. ಹೊರಗಡೆ ಕರ್ಕೊಂಡು ಹೋಗ್ತಾ ಇರ್ತೀವಿ, ಸಾಕಷ್ಟು ವಿಷಯಗಳಿರುತ್ತೆ, ಅವೆಲ್ಲ ಇನ್ಕ್ಲೂಡ್ ಆಗ್ತಾ ಇರುತ್ತೆ. ಹೊರಗಡೆ ಕರ್ಕೊಂಡು ಹೋಗೋದಾಗಿರ್ಬೋದು. ಸೊ ಇದೆಲ್ಲ ನಾವು ಫಾಲೋ ಮಾಡ್ತಿರ್ತೀವಿ. ಆಮೇಲೆ ಫಾಸ್ಟ್ ಇದ್ದಾನೆ, ಗ್ರಾಸ್ಪಿಂಗ್ ಪವರ್ ಚೆನ್ನಾಗಿರುತ್ತೆ. ಇವಾಗಿನ ಮಕ್ಕಳಿಗೆ ಏನಾದ್ರು ಹೇಳ್ಕೊಟ್ರೆ ಪಟ್ ಅಂತ ಹೇಳಿ ಆದಷ್ಟು ಬೇಗ ಕಲ್ತ್ಬಿಡ್ತಾನೆ ಅವನು. ಆದಷ್ಟು ಬೇಗ ರಿಪ್ಲೈ ಮಾಡ್ತಾನೆ, ತುಂಬಾ ಆ್ಯಕ್ಟಿವ್ ಆಗಿದ್ದಾನೆ. ಸೊ ಅದೆಲ್ಲ ಖುಷಿ ವಿಷಯ. ಆ್ಯಕ್ಚುಲಿ ವಿಂಡೋಯಿಂದ ಬಿಸಿಲು ಬೀಳುತ್ತಲ್ಲ, ಗೊತ್ತಿಲ್ಲ ನಿಮಗೆ, ಸ್ವಲ್ಪ ಅಷ್ಟು ಕ್ಲಾರಿಟಿ ಕಾಣಿಸ್ತಾ ಇರ್ಬೋದು. ಸ್ಕೂಲ್ ಎಷ್ಟು ಅವರ್ಸ್ ಇರುತ್ತೆ, ನಾವು ಮನೆಯಿಂದ ಯಾವ ಥರ ಪ್ರಿಪೇರ್ ಮಾಡಿ ಕಳಿಸ್ಬೇಕು. ಸ್ಕೂಲ್ ಬಂದ್ಬಿಟ್ಟು pre-KG ಮಕ್ಕಳಿಗೆ ಈಗ ಬೆಳಗ್ಗೆ ಒಂದು 9:30ಗೆಲ್ಲ ನಮ್ಮ ಯೋಹಿತ್ ಸ್ಕೂಲ್ ಹತ್ರ ಇರಬೇಕು. 9:30 to 1 o'clockವರೆಗೂ ಇರುತ್ತೆ ಒಂದು ಟೈಮಿಂಗ್ಸ್ ಬಂದು. ಕೆಲವು ಮಕ್ಕಳಿಗೆ 12:30 12 o'clockಗೂ ಕೂಡ ಮುಗಿಬಹುದು. ಯೂಶ್ವಲಿ 1 ಗಂಟೆವರೆಗೂ ಇರುತ್ತೆ, 1 o'clockವರೆಗೂ ಇರುತ್ತೆ. ಆ್ಯಂಡ್ ಈ ಟೈಮ್ ಪ್ರಿಪೇರ್ ಮಾಡಿ, ಈಗ ಪುಟ್ಟ ಮಕ್ಕಳಿಗೆ ಸ್ಕೂಲ್ ಪ್ರಿಪೇರ್ ಮಾಡಿ ಕಳಿಸ್ತೀವಿ ಅಂದರೆ, ಈಗ ಚಿನ್ಮಯ್ಗಿಂತ ನಾನು ಸ್ವಲ್ಪ ಇವನಿಗೆ ಟೈಮ್ ಕೊಡಬೇಕಾಗುತ್ತೆ ಎಷ್ಟೋ ಸಲ. ಈಗ ಇಬ್ರಿಗೂ ಒಂದೇ ಟೈಮಿಂಗ್ಸ್ ಇಲ್ಲದೆ ಇರೋದು ಅದೊಂದು ಪ್ಲಸ್ ಪಾಯಿಂಟ್ ನನಗೆ. ಅವನು 7:30ಗೆಲ್ಲ ಆಲ್ರೆಡಿ ತಿಂಡಿ ಎಲ್ಲ ಮಾಡಿರ್ತೀನಿ, ಅವನು ಹೊರಟಿರ್ತಾನೆ. ಅವನು ಹೋದ್ಮೇಲೆ ಇವನು ಸ್ಟಾರ್ಟ್ ಆಗುತ್ತೆ ನನಗೆ. ಸೊ ಅವ್ನಿಗೆ ಏನಂತಂದರೆ ಯೂನಿಫಾರ್ಮಿಂದ ಹಿಡಿದು ಮೊದಲೇ ಹಿಂದಿನ ದಿನವೇ ಯಾವ ಬಟ್ಟೆ, ನೆಕ್ಸ್ಟ್ ಯಾವ ಬಟ್ಟೆ ಅದನ್ನು ವಾಶ್ ಮಾಡಿಟ್ಟಿರ್ಬೋದು ಅಥವಾ ಐರನ್ ಮಾಡಿ, ಈವನ್ ನಾನು ಟೈಮ್ ಕರೆಕ್ಟಾಗಿ ಫಾಲೋ ಮಾಡಬೇಕು ಅಂತೇಳಿ ಆ ಬೆಲ್ಟನ್ನು ಕೂಡ ಹಾಕಿ ಇಟ್ಬಿಟ್ಟಿರ್ತೀನಿ. ಸೊ ನೆಕ್ಸ್ಟ್ ಯಾವ ಬಟ್ಟೆ ಹಾಕಬೇಕು, ಯಾವ ತಿಂಡಿ ಮಾಡಬೇಕು, ಮಕ್ಕಳು ಲಂಚ್ ಬಾಕ್ಸಿಗೇನು, ಯಾವುದು ಹೆಲ್ತಿ, ಸೊ ಇವನ್ನೆಲ್ಲ ನಾನು ಫಾಲೋ ಮಾಡಿಕೊಂಡು, ಸೊ ಇದನ್ನೆಲ್ಲ ನಾನು ಪ್ಲ್ಯಾನ್ ಮಾಡಿ ಕ್ಲೀನಾಗಿ ಫಾಲೋ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಮಾಮೂಲಿ ಒಳ್ಳೆ ಕ್ಲೀನಾಗಿ ಶುಭ್ರವಾಗಿ ಯೂನಿಫಾರ್ಮ್ ಹಾಕಬೇಕು ಮಕ್ಕಳಿಗೆ, ಪ್ರತಿದಿನ ಸ್ನಾನ ಆಗಿರಬೇಕು. ಸೊ ಸ್ವಲ್ಪ ಸ್ಕಿನ್ ಕೇರ್ ಮಾಡೋದು, ಅವ್ನಿಗೆ ಯಾವಾಗಲೂ ಯೂಸ್ ಮಾಡೋವಂಥ ಲೋಷನನ್ನು ಹಚ್ಚೋದು, ನಂತರ ಅವನಿಗೆ ಬಟ್ಟೆನೆಲ್ಲ ಯೂನಿಫಾರ್ಮನ್ನೆಲ್ಲ ಹಾಕಿ, ಸೊ ಎಲ್ಲದನ್ನು ಒಳ್ಳೆಯ ಒಂದು ಯೂನಿಫಾರ್ಮನ್ನು ಕ್ಲೀನಾಗಿ ರೆಡಿ ಮಾಡಿ ಕಳಿಸೋ. ಯೂನಿಫಾರ್ಮ್ ಹಾಕೊಂಡ್ಮೇಲೆ ಏನು ಕಳೆ ಬರುತ್ತೆ ಅಂತೀರಾ, ಆ ಮಕ್ಕಳಿಗೆ ಎಂಥ
ಚೆಂದ ಕಾಣ್ತಾರೆ ಅಂತೀರ. ನಂಗೆ ತುಂಬ ಖುಷಿ ಆಗುತ್ತೆ. ನನಗೆ ಯೋಹಿತ್ನ ಯೂನಿಫಾರ್ಮಲ್ಲಿ ನೋಡಿದಾಗ, ಸ್ಕೂಲ್ ಯೂನಿಫಾರ್ಮಲ್ಲಿ ನೋಡಿದಾಗ ತುಂಬಾ ಖುಷಿ ಆಗುತ್ತೆ ನನಗೆ. ಸೊ ಈ ಥರ ಪ್ರಿಪೇರ್ ಮಾಡಿ, ಮತ್ತು ಏನಾದ್ರು ಟೆಸ್ಟ್ ಇತ್ತು, ಸ್ಟೋರಿ ಟೆಲ್ಲಿಂಗ್ ಇತ್ತು ಅಂದರೆ ಮೊದಲೇ ಪ್ರಿಪೇರ್ ಮಾಡಿ ಕಳಿಸಿರ್ತೀನಿ ಅವನ್ನ. ಅವತ್ತೇನಾದ್ರು ಕೇಳ್ತಾರೆ ಅಂತ ಅನ್ನೋದಿದ್ರೆ ಪ್ರಿಪೇರ್ ಮಾಡಿ ಕಳಿಸಿರ್ತೀನಿ. ಮತ್ತು ಈ ಸಲ ಪ್ರೈಸ್ ಕೂಡ ತೊಗೊಂಡಿದ್ದಾನೆ ಬಾಲ್ ಬ್ಯಾಲೆನ್ಸಿಂಗಲ್ಲಿ. ಸೊ ಖುಷಿ ಆಯಿತು. ಕೆಲವೊಂದೊಂದರಲ್ಲಿ ಮಕ್ಕಳು ತೊಗೊಳಕ್ಕಾಗಲ್ಲ, ಬೇರೆ ಮಕ್ಕಳು ತೊಗೊಂಡಿರ್ತಾರೆ. ಆಗ ಅವ್ರು ತೊಗೊಂಡಿದ್ದಾರೆ, ನೀನು ತೊಗೊಂಡಿಲ್ಲ, ನೀನು ಯಾಕೆ ರ್ಯಾಂಕ್ ಬಂದಿಲ್ಲ. ಸೊ ಇದೆಲ್ಲ ನಾನು ಹೇಳೋಕ್ಕೋಗಲ್ಲ. ಖುಷಿಯಿಂದ ಎಂಜಾಯ್ ಮಾಡ್ತಾ ಒಂದು ಸಮಾಧಾನದಿಂದ ಓದಲಿ, ಮಕ್ಕಳಿಗೆ ಸ್ಟ್ರೆಸ್ ಬೇಡ ಅಂತ ನನ್ನೊಂದು ಉದ್ದೇಶ. ಮಕ್ಕಳನ್ನ ಖುಷಿಯಾಗಿ ಇಟ್ಕೋಬೇಕು ಅಂತ ನನ್ನ ಉದ್ದೇಶ. ಹಾಗಂತೇಳಿ ಪ್ರಯತ್ನ ಇಲ್ಲ ಅಂತಲ್ಲ, ಅವನನ್ನು ಬೆಸ್ಟಾಗಿ ಮಾಡೋದಕ್ಕೆ ಒಬ್ಳು ಪೇರೆಂಟಾಗಿ ಏನೇನೆಲ್ಲ ಮಾಡ್ಬೋದು ಅದನ್ನೆಲ್ಲ ಪ್ರಯತ್ನ ನನ್ನ ಕಡೆಯಿಂದ ಇರುತ್ತೆ. ಮಕ್ಕಳ ಕಡೆಯಿಂದನೂ ಟ್ರೈ ಮಾಡ್ತಿರ್ತಾರೆ. ಬಟ್ ಎಲ್ಲರೂ ಒಂದೇ ಸೇಮ್ ಅಲ್ವಲ್ಲ. ಈ 5 ಬೆರಳು ಹಿಂಗೆ ಒಂದೇ ಸಮ ಇರಲ್ಲ. ಹಾಗೆ ಒಂದೊಂದು ಮಗು ಒಂದೊಂದು ರೀತಿ ವಿಭಿನ್ನ, ಏನಂತೀರಾ ಅಲ್ವಾ? ನರ್ಸರಿ ಮಕ್ಕಳಿಗೂ ಟೆಸ್ಟ್ ಅಂತ ಇರುತ್ತಾ? ಇದ್ದರೆ ನೀವು ಯಾವ ಥರ ಪ್ರಿಪೇರ್ ಮಾಡ್ತೀರಿ? ನಿಮ್ಮ ರಿಪ್ಲೈಗೆ ವೆಯ್ಟಿಂಗ್. ನಿಮಗೆ ಯಾವುದು ಕಂಫರ್ಟ್ ಅಂದರೆ ನಿಮ್ಗೆ ಯಾವ ಥರ ಕಂಫರ್ಟ್ ಆಗುತ್ತೋ ಅದಕ್ಕೆ ಮಾತ್ರ ರಿಪ್ಲೈ ಮಾಡಿ. ನಾನು ಎಲ್ಲದಕ್ಕೂ ಆನ್ಸರ್ ಮಾಡಿದ್ದೀನಿ. ನರ್ಸರಿ ಮಕ್ಳಿಗೂ ಹೌದು ಟೆಸ್ಟ್ ಇರುತ್ತೆ. ಯಾವ ಥರ ಇರುತ್ತೆ ಅಂತಂದರೆ, ಈಗ ಶೇಪ್ಸ್ ಕೊಟ್ಟಿರ್ತಾರೆ ಮ್ಯಾಚ್ ಮಾಡೋದಕ್ಕೆ, ಅಥವಾ ಲೆಟರ್ ಕೊಟ್ಟಿರ್ತಾರೆ. ಎ ಫಾರ್ ಆ್ಯಪಲ್. ಸೊ ಆ್ಯಪಲನ್ನು ಮ್ಯಾಚ್ ಮಾಡೋದು, ಮಿಸ್ಸಿಂಗ್ ಆಗಿರೋಂಥ ಒಂದು ಎ ಬಿ ಸಿ ಡಿ ಅಂತಿರುತ್ತೆ. ಬಿ ಮಿಸ್ ಆಗಿರುತ್ತೆ, ಸೊ ಬಿನ ಮಿಸ್ ಮಾಡೋದು, ಫಿಲ್ ಇನ್ ದ ಬ್ಲಾಂಕ್ಸ್ ಇರ್ತಾರೆ. ಸೊ ಈ ಥರ ಸಾಕಷ್ಟು ಕೊಟ್ಟಿರ್ತಾರೆ. ನಂಬರ್ಸಲ್ಲೂ ಅಷ್ಟೇ ಮಿಸ್ಸಿಂಗ್ ನಂಬರ್ ಕೊಟ್ಟಿರ್ತಾರೆ, ಮಿಡಲ್ ನಂಬರ್ ಕೊಟ್ಟಿರ್ತಾರೆ. ಆ್ಯಕ್ಚುಲಿ ಇದೆಲ್ಲ LKG ಆರ್ ಯು ಕೆ ಜಿ ಟೈಮಲ್ಲಿ ಬರಬೇಕು. ಬಟ್ ಅವನಿಗೆ ಕೊಡ್ತಾ ಬರ್ತಿದ್ದಾರೆ. ಸೊ ನೋ ಪ್ರಾಬ್ಲಮ್, ಮಾಡ್ತಾ ಇದ್ದಾನೆ ಅವನು ಕೂಡ. ಮತ್ತು ಕಲರಿಂಗ್ ಇರುತ್ತೆ. ಕಲರಿಂಗ್ ಮಾಡಿದಷ್ಟು ಚೆನ್ನಾಗಿ ಕ್ರಿಯೇಟಿವಿಟಿ. ಸೊ ಮಕ್ಕಳಿಗೆ ಕಲರಿಂಗ್ ಮಾಡೋದು ಅದೆಲ್ಲ ಈ ಥರ ಸಾಕಷ್ಟು ವಿಷಯಗಳು. ಆಮೇಲೆ ತುಂಬ ಏನು ಸ್ಟ್ರೆಸ್ಸಲ್ಲಿ ಎಕ್ಸಾಮ್ ಬಂದುಬಿಡ್ತು, ಟೆಸ್ಟ್ ಬಂದುಬಿಡ್ತು. ಆ್ಯಂಡ್ ಮೋರ್ ಓವರ್ ನಾನು ನೋಡ್ತಿರ್ತೀನಿ, ಗೊತ್ತಿಲ್ಲ, ನಾನು ಚಿನ್ಮಯ್ ಜನ್ರೇಷನ್ ಪೇರೆಂಟ್ಸಲ್ಲಿ ನೋಡಿಲ್ಲ ನಾನು. ಬಟ್ ಯೋಹಿತ್ ಪೇರೆಂಟಾಗಿ ನಾನು ಸ್ಕೂಲ್ ಹತ್ರ ಹೋದಾಗ ನನಗೆ ಅನ್ಸೋದು ಮಕ್ಕಳಿಗಿಂತ ಪೇರೆಂಟ್ಸಲ್ಲೇ ಕಾಂಪಿಟೇಷನ್ ಜಾಸ್ತಿ ಇರುತ್ತೆ. ಸೊ ಅದನ್ನೆಲ್ಲ ನಾನು ನೋಡ್ತಾ ಇರ್ತೀನಿ. ನಾನು ಅಂದ್ಕೊಳ್ಳೋದು ಹೆಲ್ತಿ ಒಳ್ಳೆಯದು. ಬಟ್ ಹೇಗೆ ಹೇಳೋದು, ಆ ಮಕ್ಕಳು ಹೌದು ನಮ್ಮ ಕಡೆಯಿಂದ ಅವ್ರಿಗೊಂದು ಸ್ಪೋರ್ಟಿವ್ನೆಸ್ ಬೇಕು. ಸೊ ನಾವು ಕೂಡ ಅವರನ್ನು ಹುರಿದುಂಬಿಸ್ಬೇಕು. ಬಟ್ ನಾವಲ್ವಲ್ಲ ಅಲ್ಲಿ ಕಾಂಪಿಟೇಟರ್ ಅಂತ ಹೇಳಿ ನನ್ನ ಒಂದು ಅನಿಸಿಕೆ. ಸೊ ಮಕ್ಕಳು ಒಂದು ಹೆಲ್ತಿ ವೇನಲ್ಲಿ ಕಾಂಪಿಟೇಷನ್ ಅನ್ನೋದು ಇರಬೇಕು. ಸಾಕಷ್ಟು ಆ ಜನ್ರೇಷನನ್ನು ಚೇಂಜ್ ಆಗ್ತಾ ಆ ಪೇರೆಂಟ್ಸ್ ಮೈಂಡ್ಸೆಟ್ ಕೂಡ ಚೇಂಜ್ ಆಗ್ತಾ ಇರುತ್ತೆ. ಯಾಕಂದರೆ ನಾನು ಚಿನ್ಮಯ್ ಈಗ ನೆಕ್ಸ್ಟ್ ಇಯರ್ 6th ಹೋಗ್ತಾನೆ, ಯೋಹಿತ್ LKG ಬರ್ತಾನೆ. ಸೊ ನಾನು ಅಲ್ಲಿ ಹೋದಾಗ ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗಿಗೂ ಅಥವಾ ಸ್ಕೂಲ್ ವಾತಾವರಣಕ್ಕೂ ಇಲ್ಲಿ ಹೋದಾಗಲೂ ಅಲ್ಲಿನ ಪೇರೆಂಟ್ಸ್ ಇಲ್ಲಿನ ಪೇರೆಂಟ್ಸ್ ತುಂಬಾ ನನಗೆ ಸ್ವಲ್ಪ ಕೆಲವೊಂದು ವಿಷಯದಲ್ಲಿ ತುಂಬ ಡಿಫ್ರೆಂಟ್ ಅಂತ ಅನಿಸುತ್ತೆ. ಗೊತ್ತಿಲ್ಲ ನಿಮಗೆ. ಹೀಗೆ ಇಬ್ಬರು ಮಕ್ಕಳಿದ್ದು, ಒಂದು ಮಗು ಸ್ವಲ್ಪ ದೊಡ್ಡದಿದ್ದು, ಆ ಒಂದು ಶಾಲೆ ವಾತಾವರಣಕ್ಕೂ ಈ ಒಂದು ಶಾಲೆ ವಾತಾವರಣಕ್ಕೂ ಡಿಫ್ರೆನ್ಸ್ ಅಂತ ನನಗೆ ಕಾಣ್ತು. ತುಂಬಾ ಡಿಫ್ರೆನ್ಸ್ ಇದೆ ಅಂತೇಳಿ ಕಾಣ್ತು. ಸೊ ತುಂಬಾ ಹೇಳೋಕ್ಕಾಗಲ್ಲ. ಸೊ ನನ್ನ ಮಕ್ಳಿಗೆ ತುಂಬ ಪ್ರೆಷರ್ ಹಾಕಲ್ಲ, ಬಟ್ ಖುಷಿಯಿಂದ ಹೇಳ್ಕೊಡ್ತೀನಿ. ಕೆಲವೊಂದು ಟೈಮಲ್ಲಿ ಸ್ಟ್ರಿಕ್ಟ್ ಮಾಡ್ತೀನಿ. ನಾನು ಯೋಹಿತನಿಗೆ ತುಂಬ ಸ್ಟ್ರಿಕ್ಟ್ ಮಾಡೋವಂಥ ಅವಶ್ಯಕತೆ ಇಲ್ಲ. ಅವನ ಮಾತಿನಲ್ಲಿ ಸ್ವಲ್ಪ ಗಟ್ಟಿಯಾಗಿ ಹೇಳಿದ್ರೇ ಅವನು ಅರ್ಥ ಮಾಡ್ಕೊಂಬಿಡ್ತಾನೆ. ಆ ಥರ ಮಗು ಅವನು. ಹಾಗಾಗಿ ನಂಗೆ ತುಂಬ ಪ್ರೆಷರ್ ಇಲ್ಲ, ಮತ್ತು ದೊಡ್ಡವೊಂದು ತೊಂದರೆ ಇಲ್ಲ, ಓದ್ತಾನೆ. ಸೊ ದಿನಕ್ಕೆ 1 ಗಂಟೆಗಳ ಕಾಲ ಇಬ್ರಿಗೂ ಕೂಡ ಟೈಮ್ ಕೊಡ್ತೀನಿ. ಸಂಜೆ ಟೈಮಲ್ಲಿ ರೀಡಿಂಗಿಗೆ ಅಂತಾನೆ. ಇನ್ನು 1 ಅವರ್ ನನ್ನ ಮಗ ಏನೇನು ಹೋಮ್ವರ್ಕ್ ಇರುತ್ತೆ ದೊಡ್ಡವನು ಅದನ್ನೆಲ್ಲ ಮಾಡ್ಕೊತಾನೆ. ಸೊ ರೀಡಿಂಗಿಗೆ ಅಂತಂದ್ರೆ ನಾನು ಇಷ್ಟು ಪ್ರಿಪೇರ್ ಮಾಡಿದರೆ ಸಾಕು. ಬೇಸಿಕ್ ನನಗೆ ಹೇಳ್ಕೊಡೋಂಥ ಕೆಪಾಸಿಟಿ ಇದೆ. ಆ್ಯಂಡ್ ಮೋರವರ್ ನಾನು ಕೂಡ MCOM ಮಾಡಿದ್ದೀನಿ. ನನಗೊಂದು ಐಡಿಯಾ ಇದೆ ಯಾವ ಥರ ಹೇಳ್ಕೊಡ್ಬೇಕು, ಬೇಸಿಕ್ ಎಷ್ಟು ಅವಶ್ಯಕತೆ ಇದೆ. ಅವ್ರದ್ದೊಂದು ಸಿಲೆಬಸ್ ನೋಡಿದ್ರೆ ಆಗಲಿ. ಸೊ ನಾನು ಯಾರ ಹತ್ರನೂ ಹೋಗಿ ತುಂಬ ಕ್ವಶನ್ ಮಾಡೋದು, ನೀವು ಯಾಕೆ ಇದನ್ನು ಕಲಿಸಿಲ್ಲ ನನ್ನ ಮಗುಗೆ, ಯಾಕೆ ನನ್ನ ಮಗು ಕಲ್ತಿಲ್ಲ, ಇದೆಲ್ಲ ನಾನು ಕೇಳೋಕ್ಕೆ ಹೋಗಲ್ಲ. ಯಾಕಂದ್ರೆ ನಾನೇ ಕಲ್ಸೋಕ್ಕಿದ್ದೀನಲ್ಲ, ನನಗೂ ಕೂಡ ನಾಲೆಜ್ ಇದೆಯಲ್ಲ. ವೈ ಶುಡ್ ಐ ಆಸ್ಕ್ ದೆಮ್ ಅಂತ ಹೇಳಿ ನನಗೂ ಕೂಡ ಅನಿಸುತ್ತೆ. ಸೊ ತುಂಬ ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬೇಡಿ, ತುಂಬ ಡೆಪ್ತಿಗೆ ಹೋಗ್ಬೇಡಿ. ಕೆಲವು ಪೇರೆಂಟ್ಸ್ ಅಂತೂ ಮಕ್ಕಳಿಗೆ ಟಾರ್ಚರ್ ಮಾಡ್ತಿರ್ತಾರೆ. ಓದು 24 ಗಂಟೆ ಅವ್ರ ಬಾಯಲ್ಲಿ ಮಂತ್ರ ಥರ ಓದು ಅಂತಲೇ ಬರ್ತಾ ಇರುತ್ತೆ. ಸೊ ನಾನು ಆ ಥರ
ತುಂಬಾ ಒತ್ತಡ ಕೊಡೋಕ್ಕೆ ಹೋಗಲ್ಲ. ಆ ದೇವರ ದಯೆ ಆ ಮಕ್ಕಳಿಗೇನೆ ಅದು ಸೊ ಮಕ್ಕಳಿಗೇನೆ ಅದು ಬರಬೇಕು, ಆ ಕಾಂಪಿಟೇಷನ್ ಮೈಂಡ್ ಆಗಿರ್ಬೋದು, ನಾನು ಓದಬೇಕು ಅನ್ನೋದಾಗಿರ್ಬೋದು. ಸೂಕ್ಷ್ಮವಾಗಿ ಒಂದು ಬಾರಿ ಹೇಳಿದ್ರೆ ಅರ್ಥ ಮಾಡ್ಕೋಬೇಕು ಮಕ್ಕಳು, ಆ ಥರ ಬುದ್ಧಿನ ಕಲಿಸ್ಬೇಕು ಮಕ್ಕಳಿಗೆ. ನಾವು ಈ ಕಡೆ ನಾವು ಬಡ್ಕೋತಾ ಇರ್ತೀವಿ, ಅಲ್ಲ ಅವ್ರದ್ದೇನೋ ಮೈಂಡ್ ಸೆಟ್ ಇರುತ್ತೆ, ಹಂಗಾಗ್ಬಿಟ್ರೆ ನೋ ಯೂಸ್ ಅಲ್ವಾ. ಕಿವುಡನ ಮುಂದೆ ಕಿಂಡ್ರಿ ಬಾರಿಸ್ದಂಗೆ ಅಂತಾರೆ, ಹಂಗಾಗ್ಬಿಡುತ್ತೆ. ಎಲ್ಲವೂ ಕೂಡ ನಮ್ಮ ಕೈಲೇ ಇರುತ್ತೆ. ಪೇರೆಂಟಿಂಗ್ ಅನ್ನೋದು ಅಷ್ಟು ಸುಲಭ ಇಲ್ಲ. ಎಲ್ಲರೂ ಒಂದೊಂದು ಥರ ಪೇರೆಂಟ್ಸ್ ಅಂತಂದರೆ ಅವರು ಒಬ್ಬೊಬ್ಬರು ಒಂದೊಂದು ಥರ ಮೈಂಡ್ ಸೆಟ್ ಇರುತ್ತೆ. ಸೊ ನನ್ನ ಮೈಂಡ್ ಸೆಟ್ ಈ ಥರ ಮಕ್ಕಳಿಗೆ ನಾನು ತುಂಬ ಪ್ರೆಷರ್ ಕೊಡಬೇಕು. ಸೊ ಅವರು ಎಜುಕೇಷನಲ್ಲೇ ಏನಾದರೂ ಮಾಡಬೇಕು, ಅವರು ಟಾಪ್ ರ್ಯಾಂಕೇ ಬರಬೇಕು. ಸೊ ಈ ಥರ ಎಲ್ಲ ನಾನು ಸಿಕ್ಕಾಪಟ್ಟೆ ಪ್ರೆಷರ್ ಹಾಕೋಕ್ಕೆ ಹೋಗಲ್ಲ. ಓದಿ, ಚೆನ್ನಾಗಿ ಓದಿ. ಸೊ ನನ್ನ ಮಗ ಕೂಡ ರ್ಯಾಂಕ್ ಅವನು ನೋಡಿ 6 ಇಯರ್ಸು ದೊಡ್ಡವನ್ನ JMVK ಸ್ಕೂಲ್, ಇದು SSRVM ಸ್ಕೂಲಲ್ಲಿ ಓದಿಸಿದ್ದು. ಸೊ ಲಾಸ್ಟ್ ಇಯರ್ ಏನು ಮಾಡಿದ್ವಿ ನಾವು ಫೀಸ್ ತುಂಬಾ ಹೈಕ್ ಮಾಡಿಬಿಟ್ರು. 1.5 ಲಕ್ಷ ಬೇಕಾಗಿತ್ತು. ಸೊ ಅಷ್ಟು ಜಾಸ್ತಿ ಮಾಡಿದರು. ಮತ್ತು ಕೋವಿಡ್ ಟೈಮ್ ಬೇರೆ, ಏನಿದು ಸುಮ್ಮನೆ ಎಲ್ಲಿಂದ ತರೋದು ಅಷ್ಟೊಂದು ಹಣ ಅಂಥೇಳಿ ನಾವೇನು ಮಾಡಿದ್ವಿ, ಕೋವಿಡ್ ಟೈಮ್ ಬೇರೆ ಅಲ್ವಾ, ಆನ್ಲೈನ್ ಕ್ಲಾಸಸ್ ಬೇರೆ ಅಂತೇಳಿ ನಾವೇನು ಮಾಡಿದ್ವಿ, ಇಲ್ಲ ಮನೆ ಹತ್ರ ಒಂದು ಸ್ಕೂಲಿಗೆ ಸೇರಿಸಿದ್ವಿ. 1 ಇಯರ್ ಹೆಂಗಾಯ್ತು ಅಂದರೆ ಅವನು ಓದಿದ ಸ್ಕೂಲ್ ವಾತಾವರಣನೇ ಬೇರೆ, ಈ ಸ್ಕೂಲ್ ವಾತಾವರಣನೇ ಬೇರೆ. ತುಂಬಾ ನಮಗಂತೂ ಸಿಕ್ಕಾಪಟ್ಟೆ ಕಷ್ಟ ಆಯಿತು. ಸೊ ನಾವು ಡಿಸೈಡ್ ಮಾಡಿದ್ವಿ, ಅಷ್ಟು ಚೆನ್ನಾಗಿರೋ ಶಾಲೆಯಲ್ಲಿ ಒಳ್ಳೆ ಎಜುಕೇಷನ್ ಕೊಡಿಸಿದ್ದೀವಿ ಅವನಿಗೆ, ವಾತಾವರಣ ಹಿಂಗಿದೆ, ಬಟ್ ಇವನಿಗಿಲ್ಲಿ ಹಿಂಗಾಗ್ತಿದೆ ಅಂಥೇಳಿ ನಾವು JMVKಗೆ ಹಾಕಿದ್ಮೇಲೆ ಸೊ ಅವ್ನು ಮತ್ತೆ ಪಿಕಪ್ ಆದ ಎಜುಕೇಷನಲ್ಲಿ. ಅವ್ನು CBSE ಸಿಲೆಬಸ್ ಅಲ್ವಾ, ಪಿಕಪ್ ಆದ. ಇವಾಗ ರ್ಯಾಂಕಿಂಗ್ ಲಿಸ್ಟಲ್ಲಿ ಅವ್ನ ನೇಮ್ ಕೂಡ 2 ಸತಿ ಎಕ್ಸಾಮ್ ಆದಾಗಲೂ ಕೂಡ ನಾವು ಹೋಗಿ ನೋಡಿದ್ದೀವಿ. ಸೊ ಅವನ ನೇಮ್ ಕೂಡ ಇರುತ್ತೆ ಲಿಸ್ಟಲ್ಲಿ. ಸೊ ಅದೊಂದು ಖುಷಿ ವಿಚಾರ. ಇನ್ನೂ ಕೂಡ ಅವ್ನಿಗಿನ್ನೂ ಅದು ಇದೆ, ಇಲ್ಲ ನಾನು ಇನ್ನು ಮೇಲೆ ಬರಬೇಕು, ನನ್ನ ನೇಮ್ ಮಮ್ಮಿ ಅಂತ ಹೇಳ್ತಾ ಇರ್ತಾನೆ ಅವನು, ನಮ್ಮ ಚಿನ್ಮಯ್. ಹಾಗೆ ನಮ್ಮ ಯೋಹಿತ್ ಕೂಡ ಪಿಕಪ್ ಆಗ್ತಾನೆ. ಅವ್ನು ಇನ್ನೂ ಚೆನ್ನಾಗಿ ಓದ್ತಾನೆ, ಅದು ನನಗೆ ಗೊತ್ತಾಗುತ್ತೆ. ಅವನು ಗ್ರಾಸ್ಪಿಂಗ್ ಪವರ್ ಆಗಿರ್ಬೋದು, ಆ ಒಂದು ಇಂಟ್ರೆಸ್ಟ್ ಆಗಿರ್ಬೋದು ಗೊತ್ತಾಗುತ್ತೆ. ಬಟ್ ಆಟ ಆಡೋ ವಯಸ್ಸು, ತುಂಟತನ ಜಾಸ್ತಿ. ಸೊ ಇನ್ನೂ ಸಾಕಷ್ಟು ಹೇಳ್ತಾ ಹೋಗ್ಬೋದು. ತುಂಬ ಪ್ರೆಷರ್ ನಾನು ತೊಗೊಳ್ಳಲ್ಲ, ಮಕ್ಳಿಗೂ ಕೂಡ ತುಂಬ ಪ್ರೆಷರ್ ಕೊಡಲ್ಲ. ಹಾಗಂತ ಹೇಳಿ ಕಲೀಲಿಲ್ಲ ಅಂತ ಬಿಡೋದು ಇಲ್ಲ, ಕಲಿಸ್ತೀನಿ ಒಂದು ಒಳ್ಳೆ ವೇನಲ್ಲಿ. ಸೊ ಮಕ್ಳಿಗೂ ಕೂಡ ಇಷ್ಟ ಆಗಬೇಕು, ಆ ವೇನಲ್ಲಿ ಕಲಿಸ್ತೀನಿ. ಒಬ್ಬಳು ಪೇರೆಂಟ್ಸ್ ಆಗಿ ನಾವು. ಆ್ಯಂಡ್ ಕೊನೆಯಲ್ಲಿ ಒಂದು ಮಾತು ಹೇಳ್ತೀನಿ, ನನ್ನ ಮಕ್ಕಳು ತುಂಬ ಅದೃಷ್ಟವಂತರು, ತುಂಬ ಒಳ್ಳೆ ತಂದೆ. ಮಕ್ಕಳ ಎಜುಕೇಷನ್ನು ಅವ್ರು ಏನೇ ಮಾಡ್ತೀವಿ ಅಂದರೂ ತುಂಬಾ ನಮ್ಮ ಯಜಮಾನರು ಪ್ರೋತ್ಸಾಹವನ್ನು ನೀಡ್ತಾರೆ. ಸೊ ಅದರಲ್ಲಿ ಮತ್ತೊಂದು ಮಾತೇ ಇಲ್ಲ. ಸೊ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಪೇರೆಂಟ್ಸ್ ಸಪೋರ್ಟ್, ತಂದೆ ತಾಯಿ ಇಬ್ಬರು ಸಪೋರ್ಟು ಕೂಡ ಮುಖ್ಯ ಆಗುತ್ತೆ. ಅಂದರೆ ಅವರು ಮಕ್ಕಳಿಗೆ ಕುತ್ಕೊಂಡು ಓದಿಸ್ತಾರೆ, ಎಲ್ಲವನ್ನ ಡೀಟೇಲಾಗಿ ಹೇಳ್ಕೊಡ್ತಾರೆ ಅನ್ನೋದಕ್ಕಿಂತ ಮಕ್ಕಳು ಏನು ಕೇಳ್ತಾರೆ ಕಲಿಯೋದ್ರ ಸಲುವಾಗಿ ಅದಕ್ಕೆಲ್ಲ ತುಂಬಾ ಸಪೋರ್ಟ್ ಮಾಡ್ತಾರೆ. ನಾನು ಕುತ್ಕೊಂಡು ಹೇಳ್ಕೊಡೋದು, ಪಾಠ ಮಾಡೋದು, ಇದೆಲ್ಲ ನನ್ನ ಒಂದು ರೆಸ್ಪಾನ್ಸಿಬಿಲಿಟಿ. ಓಕೆ ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋದಲ್ಲಿ ನೀವು ಯೋಹಿತನ ಸಲುವಾಗಿ ಅಥವಾ ನನ್ನ ಮಕ್ಕಳು ಶಾಲೆ ಸಲುವಾಗಿ ಏನೆಲ್ಲ ಕೇಳಿದ್ರಿ ಅದನ್ನು ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಈ ರೀತಿಯ ಹೆಚ್ಚಿನ ವಿಡಿಯೋಗಳನ್ನು ನೋಡಬೇಕು ಅಂದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೇ ಇರೋರು ಅಲ್ಲಂತ ಸೆಲೆಕ್ಟ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಮುಂದಿನ ಯಾವುದಾದ್ರು ಒಳ್ಳೆ ಮಾಹಿತಿಯ ವಿಡಿಯೋದೊಂದಿಗೆ ಬರ್ತೀನಿ. ಖುಷಿ ವಿಚಾರ ಇದೆ. ಸೊ ತುಂಬ ಖುಷಿ ವಿಚಾರ ಇದೆ, ಏನಿರಬಹುದು ಅಂತ ಹೇಳಿ ಕಮೆಂಟ್ ಮೂಲಕ, ವಿಡಿಯೋ ಕೊನೆವರೆಗೂ ನೋಡ್ತಾ ಇರೋರು ಕಮೆಂಟ್ ಮೂಲಕ ಬರೆದು ಗೆಸ್ ಮಾಡಿ ತಿಳಿಸಿ. ತುಂಬಾ ಬರೀ ನೆಗೆಟಿವ್ ಮೆಂಟಲ್ ಟಾರ್ಚರ್ ನನಗೆ ಮಾರಾಯ್ರೆ. ಎಷ್ಟು ಟಾರ್ಚರ್ ಅಂದರೆ ಲೈಫಲ್ಲಿ ಅನುಭವಿಸಿಲ್ಲ ಅಷ್ಟು ಟಾರ್ಚರು. ಇದೆಲ್ಲದ್ರ ಮಧ್ಯೆ ನನಗೆ ಒಂದೊಳ್ಳೆ ನಮ್ಮ ಫ್ಯಾಮಿಲಿಗೆ ಒಂದೊಳ್ಳೆ ಸಿಹಿ ಸುದ್ದಿ ಬಂದಿದೆ. ಏನಿರಬಹುದು ಅಂಥೇಳಿ ಕಮೆಂಟ್ ಮೂಲಕ ಬರೆದು ತಿಳಿಸಿ. ಓಕೆನಾ? ಎಲ್ರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು.